ಗೋಪಿ ಕೂಗು. ಮಾವ್ ಮಾವ್ ಮಾವ್. ನಮಸ್ಕಾರ. ನಮಸ್ಕಾರ. ಸ್ವಲ್ಪ ಇರಿ ಬಂದೆ. ಗೋಪಿ, ಈ ಹುಡುಗಿಯ ಕಂಠ ಅಂತ ಚೆನ್ನಾಗಿಲ್ಲ ಅಲ್ಲ? ಕಂಠ ಚೆನ್ನಾಗಿಲ್ಲದ್ರು ಸೊಂಟ ಚೆನ್ನಾಗೈತಲ್ಲ ಗುರು. ಏನಪ್ಪ ಪಾತ್ರೆ ಏನು ತಂದಿಲ್ವಾ? ಪರವಾಗಿಲ್ಲಪ್ಪ, ಹಂಗೆ ಕೊಡಿ. ದರಿದ್ರದವನೇ ನೋಡಿ, ನಾವು ಬಂದಿದ್ದು ಭಿಕ್ಷೆಗಲ್ಲ, ಬಾಡಿಗೆ ಮನೆ ಉಂಟೆಂಬ ಬೋರ್ಡ್ ನೋಡಿ ಒಳಗೆ ಬಂದದ್ದು. ಬಾಡಿಗೆಗ? ಏನಮ್ಮ ಅದು? ಏನಿಲ್ಲ ತಾತ, ಅದು ಈ ಸಂಗೀತ ವಿದ್ವಾನ್ ಮಂಗಳೂರು ಮಂಜುನಾಥನ ಮಾನವನ್ನು ಒಂದು ಹೆಣ್ಣಿನ ಮುಂದೆ ಹರಾಜು ಹಾಕಿದೆಯಲ್ಲೋ. ಸುಮ್ಕಿರಯ್ಯೋ, ನಿನ್ ಮರ್ಯಾದೆ ನಾನು ಕಂಡಿವ್ನಿ. ನೀನಂತೂ ಕೊಡ್ಸಕ್ಕಿಲ್ಲ ಅಂತ್ಯಾ, ಬೇರೆಯವ್ರು ಕೊಡಕ್ ಬಂದ್ರೆ ಅದಕ್ಕೂ ಗಲಾಗ್ತ್ಯಾ. ಅವ ನಿಂದ ಹಸು ಹಸುನ್ ಬಡ್ಕೊಂತೀವ್ನಿ. ನೀನ್ ತಲೆನ್ ತಗೊಂಡೋಗ್ ರೈಲ್ ನಡಿ ಇಡೋಗ್. ರೀ ನಮಸ್ಕಾರ. ನಮಸ್ಕಾರ. ನಿಮ್ಮನ್ನ ಒಳಗ್ ಕರೀತಿದ್ದಾರೆ. ಗುರು, ಇವ್ರ ಕಂಠ ಸೊಂಟ ಹೆಂಗೈತ್ ಗುರು? ತಾಳು ಮನೆ ಸಿಕ್ಕಲ್ಲಿ ಅಡಿಗೆ ಕೋಣೆಯಲ್ಲಿ ನಿನ್ನನ್ನು ಹೊಂಡ ತೆಗೆದು ಹೂತು ಹಾಕುವೆ. ಹಂಗಾದ್ರೆ ನಮ್ಮ ಅಪ್ರಾಣಿಗೂ ನಿಂಗ್ ಮನೆ ಚಿಕ್ಕಕ್ಕಿಲ್ಲ ಬಿಡುಗ್ರು. ಅಯ್ಯೋ, ಮೊದಲು ಬಲಗಾಲು ಒಳಗಿಟ್ಟು ನಡೆ. ಓಹೋ, ಹಾರ್ಮೋನಿಯಂ ಪೆಟ್ಟಿ ನೋಡಿ ಭಿಕ್ಷೆ ಕಾಲ್ಕೊಂಡ್ಬಿಟ್ಯಾ? ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಆಶೀರ್ವಾದ. ಮನೆ ಬೇಕು ಅಂತ ಬಂದ್ರು? ಹೌದು. ಯಾವೂರು? ನಮ್ಮದು ಮಂಗಳೂರು. ಇವ್ರು ಯಾರು, ನಿಮ್ ಮಗನೋ? ಹೌದು. ಅಲ್ಲ. ಏನೇ ಇದು? ಅವನ್ ನೋಡಿದ್ರೆ ಹೌದು ಅಂತಾನೆ, ನೀನ್ ನೋಡಿದ್ರೆ ಇಲ್ಲ ಅಂತ್ಯಾ? ಆರಂಭದಲ್ಲಿ ಅನುಮಾನ ಬರ್ತಾ ಇದೆಯಲ್ಲ? ಅಲ್ಲ ಸರ್, ಬ್ರಹ್ಮಚಾರಿ ಎಂದಿದ್ದಕ್ಕೆ ಯಾರು ಮನೆ ಕೊಡಲಿಲ್ಲ. ಅದಕ್ಕೆ ಹುಡುಗನಿಗೆ ಮಂಡೆ ಬಿಸಿಯಾಗಿ ಸುಳ್ಳು ಹೇಳಿದ. ಹೌದಪ್ಪ, ಬರೋವಾಗ ಎಲ್ರು ಬ್ರಹ್ಮಚಾರಿ ಆಗೇ ಬರ್ತಾರೆ. ಹೋಗ್ಬೇಕಾದ್ರೆ ಮನೆಯಲ್ಲಿರೋ ಹುಡುಗಿ ನೋಡ್ಕೊಂಡು ಹೋಗ್ಬಿಡ್ತಾರೆ. ಇನ್ನೂ ಏಮಾರಿದ್ರೆ ಹೆಂಡತಿನೇ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಈ ಮಂಗಳೂರು ಮಂಜುನಾಥ ಅಂದ್ರೆ ಯಾರು? ಆ ಪಾಂಡುರಂಗನ ಭಕ್ತ ಸರ್. ಇವನು ಅಂತ ಹೇಸಿಯ ಕೆಲಸ ಮಾಡುವವನಲ್ಲ, ಗೊತ್ತುಂಟು? ಅಚ್ಚರಿ, ನೀ ಬೆಂಗಳೂರು ಬಂದು ಎಷ್ಟು ದಿವಸ ಆಯ್ತು? ಬಂದ್ 12 ಗಂಟೆ ಆಯ್ತು. ಇನ್ನು ಒಂದ್ ತೊಟ್ ನೀರ್ ಕುಡ್ದಿಲ್ಲ. ಸಂಧ್ಯಾ, ಇವನ್ಗೊಂದ್ ಲೋಟ ನೀರ್ ತಂದ್ಕೊಡಮ್ಮ. ಹಂಗೆ ಅದಕ್ಕೆ ನಿಂಬೆಹಣ್ಣು ಸಕ್ಕರೆ ಹಾಕಮ್ಮಮ್ಮ. ಇವನ್ಗೊಂದು ನೀರು ಕೊಡ್ಬೇಡಮ್ಮ. ಜಿಪ್ಪನ್ ನನ್ ಮಗ. ಅಚ್ಚರಿ, ನೀವ್ ಯಾವ ಕೆಲಸದಲ್ಲಿದ್ದೀರಿ? ನಾನು ಸಂಗೀತದಲ್ಲಿ ಒಬ್ಬ ಫೇಮಸ್ ವಿದ್ವಾನ್ ಸರ್. ನಮ್ಮ ಕನ್ನಡ ಚಿತ್ರರಂಗವನ್ನು ಜಗತ್ ಪ್ರಸಿದ್ಧಿ ಮಾಡಲು ಬಂದದ್ದು. ಅಲ್ಲಯ್ಯ, ಸರ್ಕಾರಿ ಕೆಲಸದಲ್ಲಿರೋರೇ ಸರಿಯಾಗಿ ಬಾಡಿಗೆ ಕೊಡಲ್ಲ. ನೀನು ಈ ಹಾರ್ಮೋನಿಯಂ ಪೆಟ್ಟಿ ನಂಬ್ಕೊಂಡಿದ್ದೀನಿ ಅಂತ್ಯ. ಮನೆ ಮನೆ ಮುಂದೆ ಬಾರಿಸಿರೋ ಒಂದು 5 ಪೈಸಾ 10 ಪೈಸಾ ಸಿಗ್ಬಹುದು. ಅಕ್ಕಿ ಬೆಳೆನು ಚಿಕ್ಬೋದು. ನೀನು ಹಾರ್ಮೋನಿಯಂ ಪೆಟ್ಟಿ ನಂಬ್ಕೊಂಡಿದ್ದೀನಿ ಅಂತ್ಯ. ನಿನ್ ನಂಬಿ ನಾನ್ ಮನೆ ಕೊಡಕ್ಕಾಗಲ್ಲ. ಇಲ್ಲ ಸರ್, ನಾನು ಒಂದು ಸಿನಿಮಾಕ್ಕೆ ಮ್ಯೂಸಿಕ್ ಬಾರಿಸಿದರೆ ಸಾವಿರ ಸಂಪಾದನೆ ಆಗಲಿಕ್ಕುಂಟು, ಗೊತ್ತುಂಟು? ನಿಲ್ಸ ನೋಡು, ನೀನ್ 1000 ಸಂಪಾದನೆ ಮಾಡ್ತೀಯೋ, ಸಾಂಬಾರ್ಗೆ ಲಾಟ್ರಿ ಹೊಡಿತೀಯೋ ನನಗ್ ಗೊತ್ತಿಲ್ಲ. ತಿಂಗಳಿಗೆ 200 ರೂಪಾಯಿ ಬಾಡಿಗೆ ಕೊಡಬೇಕು. 1000 ರೂಪಾಯಿ ಅಡ್ವಾನ್ಸ್ ಈಗಲೇ ಕೊಡಬೇಕು. ಕೊಡ್ತೀಯಾ? 1000 ಪಾಂಡುರಂಗ? ಹಂಗಾದ್ರೆ ನಾವೀಗ ಬರ್ತೀವಿ. ಸ್ವಲ್ಪ ಇರೋ ಸರ್, 500 ಸಾಕಲ್ಲವೋ? ನೋಡಯ್ಯ, 1000ಕ್ಕೆ 1 ಪೈಸಾ ಕಮ್ಮಿ ಆದ್ರೂ ನಾನು ಮನೆ ಕೊಡಲ್ಲ. ಇಷ್ಟ ಇದ್ರೆ ಕೊಡು, ಇಲ್ಲ ಜಾಗ ಖಾಲಿ ಮಾಡು. ಸಂಧ್ಯಾ, ಅವನ್ ನಿನ್ ಜಾಗ ನೀನ್ ಹಾಕಮ್ಮ. ಸಿಟ್ಟಾಗಬೇಡಿ ಸಾರು, ಯಾವುದಕ್ಕೂ ನಾನೊಮ್ಮೆ ಮನೆ ನೋಡಬೇಕಲ್ಲ. ಮನೆ ಖಾಲಿ ಇದೆ ಅಂತ ಬೋರ್ಡ್ ನೋಡಿದ್ಯಲ್ಲೋ, ಮೊದಲು ಅಡ್ವಾನ್ಸ್ ಕೊಟ್ಟು ಮನೆ ಸೇರ್ಕೋ. ಇದು ಬೆಂಗಳೂರು. ಏನ್ರಿ, ಇನ್ನು ತಿಂಡಿನ ಕೊಟ್ಟಿಲ್ಲ, ಆಗ್ಲೇ ಬಿಲ್ ಕೊಡ್ತೀರಲ್ರಿ? ಇದು ಭಯಂಕರ ಅನ್ಯಾಯ ಸರ್. ನೋಡು, ನ್ಯಾಯ ಅನ್ಯಾಯ ನನಗೆ ಹೇಳ್ಬೇಡ. ಕೇಳಿದಷ್ಟು ಹಣ ಕೊಡು, ಇಲ್ಲ ಜಾಗ ಬಿಡು. ಸ್ವಲ್ಪ ಇರಿ ಸರ್, ಹಿಡಿದುಕೋ ಗುಬ್ಬಿ. ಸರ್, ಇಲ್ಲಿ ಬಾತ್ರೂಮ್ ಎಲ್ಲಿ ಉಂಟು? ಅಲ್ಲಿದೆ. ಯಾಕೆ? 1 ನಿಮಿಷ, ಅರ್ಜೆಂಟ್ ಬಂದು ಬಿಡುತ್ತೇನೆ. ನಿಂತ್ಕೊಳ್ಳ. ಅಡ್ವಾನ್ಸ್ ಕೊಡದೆ ಹೆಂಗ ಬಾತ್ರೂಮ್ ಹೋಗ್ತಾ? ಅದನ್ನು ತರಲಿಕ್ಕೆ ಹೋಗುತ್ತಿರುವುದು ಸರ್. ಏನಿದು? ನನ್ನ ಮನೆ ಬಾತ್ರೂಮ್ ಹೋಗಿ ನನಗೆ ಅಡ್ವಾನ್ಸ್ ಅನ್ನು ಕೊಡ್ತಾನಂತೆ. ಯಾವನೇ ಅವನು? ಅದಂಗಲ್ಲ ತಾತ, ಕಾಸಿನ ವಿಚಾರದಾಗೆ ನಮ್ ಗುರು ಬಲು ಸಾರು. ಬೆಂಗಳೂರಿನಾಗ ಪಿಕ್ ಪಾಕೆಟ್ ಜಾಸ್ತಿ ಅಂತ ಅವ್ರಮ್ಮ ಹೇಳಿದಕ್ಕೆ ಕಾಸನ್ನೆಲ್ಲ ಗಂಟ್ ಕಟ್ಕೊಂಡು ಉರ್ದಾರದಲ್ಲಿ ಇಟ್ಕೊಂಡವ್ರೆ. ಸಖತ್ ಬುಕ್ಕಲ್ ನನ್ ಮಗ ಸರ್. ಒಂದ್ ಜಮಾನ್ದಾಗೆ ನಾನು 1000 ರೂಪಾಯಿ ನೋಟನ್ನ ಇಂಜಿನ್ ದೇಬ್ನಾಗ ಇಟ್ಕೊಂಡು KSRTC ಬಸ್ ಅಲ್ಲಿ ಹೋಯ್ತಿದ್ದೆ. ಈ ಡಬ್ಬಿ ಛತ್ರಿ ನೋಡಿದ್ರೆ ಗೊತ್ತಾಗತ್ತೆ ನೀವು ಓಡಾಡಿರ್ತೀಯ. ಬಂದ್ರು ಸರ್. ಎಣಿಸಿಕೊಳ್ಳಿ, ಕರೆಕ್ಟ್ ಆಗಿ 1000 ಉಂಟು, ಒಂದಲ್ಲ ಎರಡಲ್ಲ. ಓಹೋ,
ಬೆಳೆಯ ಪಂಚನ ಇವನು ಯಾವನೇ ಅವನು ನೋಟ್ನ ಒಳ್ಳೆ ಚಾಪೆ ಸುತ್ತಂಗ್ ಸುತ್ತಿಟ್ಟವನೆ. ಮಗಳೇ ಮೀನಾಕ್ಷಿ, ಏನಪ್ಪ? ತಗೊಮ್ಮ ಈ ದುಡ್ಡನ್ನ ಕಬ್ಬಣದ ಪೆಟ್ಟಿಗೆಲಿಟ್ಟು ಬೀಗ ಹಾಕಿಡು. ಈ ಮನೇಲಿ ಇನ್ನು ಮುಂದೆ ಕಳ್ಳರ ಕಾಟ ಜಾಸ್ತಿ ಆಗ್ಬಹುದು, ಹುಷಾರು. ಹಾ, ಇನ್ನು ನಿಶ್ಚಿಂತೆಯಿಂದ ನಾವು ಮನೆ ನೋಡಬಹುದಲ್ಲ. ನೋಡು ನೋಡು, ಮನೆ ನೋಡಿದ್ಮೇಲೆ ನೀನೇ ಇನ್ನೂ 100 ರೂಪಾಯಿ ಜಾಸ್ತಿ ಕೊಡ್ತೀಯ. ಹಾ? ಅಷ್ಟು ಚಂದ ಉಂಟು ನನ್ನ ಮನೆ. ಅಗೋ ಅಲ್ಲಿ ಕಾಣ್ತಾ ಇದೆ ನೋಡು, ಅದೇ ನಿನ್ನ ಮಾಡಿ ಮನೆ. ಗಾಳಿ ಬೆಳಕಿಗೆ ಏನು ಕೊರತೆ ಇಲ್ಲ. ಪಾಂಡುರಂಗ, ಈ ಮನೆಗೆ ಮೆಟ್ಟಲಲ್ಲಿ ಮೆಟ್ಲಿಲ್ಲ. ಹ? ಮೆಟ್ಟಲಿಲ್ಲವು. ನಾವೇನು ಹಾರಿಕೊಂಡು ಮೇಲೆ ಹೋಗುವುದು? ನೀನು ಹಾರೋದು ಬೇಡ, ಬೀಳೋದು ಬೇಡ. ಹ. ಸಂಧ್ಯಾ, ಏನ್ ತಾತ? ಆ ಮೊಬೈಲ್ ಮೆಟ್ಲು ಹಾಕಮ್ಮ. ಸರಿ. ಮೆಟ್ಟಲುಗಳನ್ನು ತರುವುದ? ಏನಯ್ಯ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೇ? ಹ. 10 ಗಂಟೆ ಮೇಲೆ ಈ ಮನೆ ಒಳಗೆ ಬರ್ಕೊಡುದು. ಹ. ಗೇಟ್ ಹಾರಿ ಬರೋಕೆ ಏನಾರು ಪ್ರಯತ್ನ ಮಾಡದೆ ಕಾಲು ಮುರಿದು ಹಾಕ್ಬಿಡ್ತೀನಿ. ಇಲ್ಲ ಇಲ್ಲ ಇಲ್ಲ. ವಯಸ್ಸು ಹುಡುಗಿ ಇರೋ ಮನೆ ಇದು. ಬಾಲಾಗಲ ಏನಾರು ಬಿಚ್ಚದೆ ಈ ಡಬ್ಬಕ್ಕಾಗಿರೋ ಚರ್ಮ ಹಾಕಿದ್ದೀನಿ, ಮೈ ಚರ್ಮ ಇಲ್ಲ ಇಲ್ಲ ಹಾಕ್ಬಿಟ್ಟು. ಇಲ್ಲ. ತಮ್ಮ ಹೆಸರು? ಗಡಿಗೆ ರಂಗಯ್ಯ. ಗಡಿಗೆ ರಂಗಯ್ಯನವರೇ, ಹ್ಮ್ ಈ ಇಡೀ ಇಂಡಿಯಾದಲ್ಲಿ ಹ. ಅಪ್ಪಿತಪ್ಪಿ ಒಬ್ಬನೇ ಒಬ್ಬ ಒಳ್ಳೆಯವನಂತಿದ್ದರೆ ಹ. ಅದು ಈ ಮಂಗಳೂರು ಮಂಜುನಾಥ ಮಾತ್ರ ಆಗಿರ್ಲಿಕ್ಕೆ ಸಾಧ್ಯ. ಗೊತ್ತುಂಟೋ? ಬಾಡಿಗೆ ಡೇಟ್ ಬರಲಿ, ಒಳ್ಳೆತನ ಗೊತ್ತಾಗತ್ತೆ. ಹ. ಅಮ್ಮ ಸಂಧ್ಯಾ, ಬಾಗಿಲು ತೆಗೆದು ಸ್ವಲ್ಪ ಗುಡ್ಸಮ್ಮ. ಹಂಗೆ ನೀರಾಗಿ ಸಾರಿಸ್ಬಿಡಮ್ಮ. ಆ? ಹಾಗೆ ಬಾರಮ್ಮ, ಇವರೇ ಗುಡಿಸಿ ಸಾರಿಸ್ಕೊಳ್ಳಿ. ಬಿಡೇ ಪಂಚನ ಮಾತ್ರ ಪಂಚಾಯತ್ ತಗೊಂಡ್ಬಿಡ್ತಾನೆ. ಹಾ, ನಿಧಾನಕ್ಕೆ ನೋಡ್ಕೊಂಡ್ ಬನ್ನಿ. ಆಯ್ತು ಆಯ್ತು, ನನಗೆ ಹತ್ತಿ ಹತ್ತಿ ಅಭ್ಯಾಸ ಉಂಟು. ಆಹಾ, ಅರಮನೆ ಇದ್ದಾಗಿದೆ. ಬೆಂಗಳೂರಲ್ಲಿ ಹೇರ್ ಪಿನ್ನೆ ಬೀಗದ ಕೈಯೋ? ನೀವ್ ಬೇಕಾದ್ರೆ ಬೇರೆ ಬೇಗ ತಗೊಳ್ಳಿ. ಯಾರು ಇವ್ರ? ಸುಮ್ಕೆ ಹೇರ್ ಪಿನ್ ಕೊಟ್ಟೋಗಿ. ನನ್ ತಲೆಲೇ ಇರುತ್ತೆ, ಬೇಕಾದ್ರೆ ಕೇಳಿ. ಪಿನ್ನು ಪಿನ್ನು ಪಿನ್ನು. ಅಯ್ಯೋ ತಾಯಿ, ಕೊಟ್ಬಿಡಿ, ಇಲ್ಲಾಂದ್ರೆ ಇಲ್ಲೇ ಪಿರಾಣ ಬಿಟ್ಬಿಡ್ತಾರೆ. ಅಯ್ಯೋ, ನಿನಗೆ ಅಯ್ಯೋ, ತಿಂದು ತಿಂದು ಮೈ ಕೊಬ್ಬು ಹಿಡಿದಿದೆ. ಅಯ್ಯೋ, ಪ್ರಾಣ ಅಮ್ಮ, ತೆಗೆದು ತಾಯಿ, ನಿನ್ನ- ತಾಯಿ, ಅಮ್ಮ, ಅಯ್ಯೋ. ಅಯ್ಯಯ್ಯೋ, ಎಂತದಿದು? ತೂತು ಉಂಟು, ತಾಳ ಇಲ್ಲಲ್ಲ. ಗೋಪಿ, ಗೋಪಿ, ಇಲ್ಲಿ ಬಾ. ಎದುರ್ಕೊಂಬೇಡ, ಬಂದ್ಬಿಟ್ಟೆ. ಏನ್ ಇಲ್ಲಿ ಏನಾರ ಬಂತ? ಎರಡು ಬಾರಿಸುತ್ತೇನೆ ನೋಡು. ಏನ್ ಗುರು ಹೇಳು? ನೋಡು ಗೋಪಿ, ಈ ಬಾಗಲಿಗೆ ತೂತು ಉಂಟು, ತಾಳ ಇಲ್ಲ. ನಾನು ಬಟ್ಟೆ ಬಿಚ್ಚಿ ಬೆತ್ತಲೆ ಸ್ನಾನ ಮಾಡುತ್ತೇನೆ, ನೀನಿಲ್ಲಿ ಕೂತು ಕಾಯಿ. ಸರಿ ಹೋಗು. ಮತ್ತೆ ಹೇಳುತ್ತೇನೆ ಗೋಪಿ, ಇದಕ್ಕೆ ತೂತು ಉಂಟು, ತಾಳ ಇಲ್ಲ. ನನ್ನ ಮೈ ಮೇಲೆ ಬಟ್ಟೆ ಇಲ್ಲ, ಇಲ್ಲಿ ಕೂತು ಕಾಯಿ. ಹೋಗಯ್ಯೋ, ಇರ್ತೀನಿ. ಕೂರು.